ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ನೀಡಿದ್ದಾರೆ. ಇರಾನ್ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ನೀಡಿರುವಂಥದ್ದು. ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ಸುಮ್ಮನಿರಲ್ಲ. ಮತ್ತೆ ಟ್ವೀಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕಾದಿಂದ ಇರಾನ್ನ ಅಣ್ವಸ್ತ್ರ ನೆಲೆಗಳು ನಾಶವಾಗಿದೆ, ಶಾಂತಿ ಮಾರ್ಗ ಓಕೆ, ಇಲ್ಲಾದ್ರೆ ಮತ್ತೆ ಅಟ್ಯಾಕ್ ಅಂತ ಟ್ವೀಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಇರಾನ್ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಅಮೆರಿಕ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕ ನಿನ್ನೆ ತಡರಾತ್ರಿ ಅಮೆರಿಕ ಸೇನೆ ಇರಾನ್ ಮೇಲೆ ದಾಳಿಯನ್ನ ಮಾಡಿತ್ತು. 3 ಪರಮಾಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಸೇನೆ ದಾಳಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇರಾನ್ ಕೂಡ ಅಮೆರಿಕಕ್ಕೆ ಒಂದು ವಾರ್ನಿಂಗ್ ನೀಡಿತ್ತು. ಏಕೆಂದರೆ ನೀವು ಪ್ರಾರಂಭಿಸಿದ್ದೀರಿ, ನಾವು ಕೊನೆಗೊಳಿಸ್ತೀವಿ ಎನ್ನುವಂಥ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಇರಾನ್ಗೆ ವಾರ್ನಿಂಗ್ ನೀಡಿದ್ದಾರೆ. ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ನೀಡಿರುವಂಥದ್ದು. ಅಮೆರಿಕ ಮೇಲೆ ಪ್ರತಿದಾಳಿ ನಡೆಸಿದ್ರೆ ಸುಮ್ಮನಿರಲ್ಲ ಅಂತ ಟ್ವೀಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕಾದಿಂದ ಇರಾನ್ನ ಅಣ್ವಸ್ತ್ರ ಹಾಗೂ ನೆಲೆಗಳು ನಾಶವಾಗಿದೆ, ಶಾಂತಿ ಮಾರ್ಗ ಓಕೆ, ಇಲ್ಲವಾದ್ರೆ ಮತ್ತೆ ಅಟ್ಯಾಕ್ ಮಾಡ್ತೀವಿ. ಇರಾನ್ ಶಾಂತಿ ಮಾರ್ಗವನ್ನ ಅನುಸರಿಸಬೇಕು, ಇಲ್ಲ ಅಂದ್ರೆ ಇಂದು ಕೂಡ ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕದ ವಿರುದ್ಧ ಇರಾನ್ ಮಾಡುವ ಯಾವುದೇ ಪ್ರತೀಕಾರಕ್ಕೆ ಇಂದು ಸಾಕ್ಷಿಯಾಗಿದ್ದಕ್ಕಿಂತ ಹೆಚ್ಚಿನ ಬಲವನ್ನ ಎದುರಿಸಬೇಕಾಗತ್ತೆ, ಧನ್ಯವಾದಗಳು ಅಂತ ಡೊನಾಲ್ಡ್ ಜೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ನೀವು ಟ್ವೀಟ್ ಅನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇದೆ. ಇಂದು 10ನೇ ದಿನ ಎರಡೂ ದೇಶಗಳ ನಡುವಿನ ಯುದ್ಧದಲ್ಲಿ ಈಗ ಅಮೆರಿಕ ಸೇನೆ ಎಂಟ್ರಿ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ಅಂದರೆ ಭಾರತದ ಕಾಲಮಾನದ ಪ್ರಕಾರ ಮಧ್ಯರಾತ್ರಿ 2:30 ಸುಮಾರಿಗೆ ಇರಾನ್ನ 3 ಪರಮಾಣು ಸ್ಥಾವರಗಳ ಮೇಲೆ ಏಕಕಾಲಕ್ಕೆ ಅಮೆರಿಕ ಸೇನೆ ದಾಳಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇರಾನ್ ಕೂಡ ಅಮೆರಿಕಕ್ಕೆ ಎಚ್ಚರಿಕೆಯನ್ನ ನೀಡಿತ್ತು. ನೀವು ಪ್ರಾರಂಭಿಸಿದ್ದೀರಿ, ನಾವು ಕೊನೆಗೊಳಿಸ್ತೇವೆ, ಇದಕ್ಕೆಲ್ಲ ಪ್ರತ್ಯುತ್ತರ ಸಿಕ್ಕೇ ಸಿಗುತ್ತೆ ಅಂತ ಇರಾನ್ ಕೂಡ ಎಚ್ಚರಿಕೆಯನ್ನ ನೀಡಿತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಇರಾನ್ಗೆ ಒಂದು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕ ಮೇಲೆ ಪ್ರತಿದಾಳಿ ನಡೆಸಿದ್ರೆ ನಾವು ಸುಮ್ಮನಿರಲ್ಲ ಅಂತ ಮತ್ತೆ ಟ್ವೀಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಅಮೆರಿಕಾದಿಂದ ಇರಾನ್ನ ಅಣ್ವಸ್ತ್ರ ಹಾಗೂ ನೆಲೆಗಳು ನಾಶವಾಗಿವೆ, ಈಗಲಾದರೂ ನೀವು ಶಾಂತಿ ಮಾರ್ಗವನ್ನ ಅನುಸರಿಸಿ, ಶಾಂತಿ ಮಾರ್ಗ ಓಕೆ, ಇಲ್ಲಾದ್ರೆ ಮತ್ತೆ ಅಟ್ಯಾಕ್ ಮಾಡಬೇಕಾಗತ್ತೆ, ಇಂದು ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಟ್ವೀಟ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಮೆರಿಕದ ವಿರುದ್ಧ ಇರಾನ್ ಮಾಡುವ ಯಾವುದೇ ಪ್ರತೀಕಾರಕ್ಕೆ ಇಂದು ಸಾಕ್ಷಿಯಾಗಿದ್ದಕ್ಕಿಂತ ಹೆಚ್ಚಿನ ಬಲವನ್ನ ನೀವು ಎದುರಿಸಬೇಕಾಗತ್ತೆ, ಧನ್ಯವಾದಗಳು ಅಂತ ಡೊನಾಲ್ಡ್ ಜೆ ಟ್ರಂಪ್ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಇನ್ನು ಇರಾನ್ನ ನಾಯಕ ಖಮೇನಿ ಕೂಡ ಈ ಒಂದು ದಾಳಿಯನ್ನ ಖಂಡಿಸಿದ್ರು. B-2 ಬಾಂಬರ್ಗಳ ಸಹಾಯದಿಂದ ಇರಾನ್ನ 3 ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಖಮೇನಿ ಅವರು ಇದನ್ನ ಖಂಡಿಸಿದ್ರು, ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಅಮೆರಿಕ ಸೇನೆಯ ದಾಳಿ ಬಳಿಕ ಇರಾನ್ ಪ್ರತಿಕ್ರಿಯೆಯನ್ನ ಕೂಡ ನೀಡಿತ್ತು. ನಮ್ಮ 3 ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿದೆ, ಇಂತಹ ದಾಳಿ ಅಪಾಯಕಾರಿ ಅಂತ ಇರಾನ್ ಅಮೆರಿಕಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿತ್ತು. ಇದರ ಪರಿಣಾಮ ಇನ್ನು ಭೀಕರವಾಗಿರುತ್ತೆ ಅಂತ ಕೂಡ ಇರಾನ್ ಎಚ್ಚರಿಕೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಇರಾನ್ ಕೂಡ ಇನ್ನೊಂದು ಹೇಳಿಕೆಯನ್ನ ಕೂಡ ಮಾಡಿತ್ತು. ಮಧ್ಯಪ್ರಾಚ್ಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಅಮೆರಿಕ ಸೇನೆ ಇರುವಂಥದ್ದು, ಹೀಗಾಗಿ ನಾವು ಅಮೆರಿಕದ 40,000 ಸೈನಿಕರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತೇವೆ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿತ್ತು. ಹೀಗಾಗಿ ಈ ಕುರಿತಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಲಾದರೂ ಶಾಂತಿ ಮಾರ್ಗವನ್ನು ಅನುಸರಿಸಿ, ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಇಂದು ಅಟ್ಯಾಕ್ ಮಾಡ್ತೀವಿ ಅಂತ ಟ್ವೀಟ್ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು, ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇದೆ. ಇದು 10ನೇ ದಿನ ಯುದ್ಧ ಆಗ್ತಾ ಇರುವಂಥದ್ದು. ಈ ನಡುವೆ ಅಮೆರಿಕ ಕೂಡ ಎಂಟ್ರಿ ಆಗಿದೆ. ಅಮೆರಿಕ ಎಂಟ್ರಿ ಆಗುತ್ತೆ ಅಂತ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮಾಹಿತಿ ಸಿಕ್ಕಿತ್ತು. ಆದರೆ ಯಾವಾಗ ಈ ರೀತಿ ಸಡನ್ ಆಗಿ ಎಂಟ್ರಿ ಯಾರೂ ಕೂಡ ಊಹಿಸಿರಲಿಲ್ಲ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಎಸ್ ಅನಂತ್, ಈಗ ಅಮೆರಿಕ ವಿರುದ್ಧ ಏನು ಇರಾನ್ ವಾಗ್ದಾಳಿಯನ್ನ ಮಾಡಿತ್ತು, ಎಚ್ಚರಿಕೆಯನ್ನು ನೀಡಿತ್ತು, ನೀವು ಆರಂಭಿಸಿದ್ದೀರಿ, ನಾವು ಅದನ್ನು ಕೊನೆಗೊಳಿಸ್ತೀವಿ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ನೀಡಿತ್ತು. ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಅಮೆರಿಕ ಅಧ್ಯಕ್ಷ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಮತ್ತೆ ಈ ರೀತಿಯಾದಂತಹ ಪ್ರತೀಕಾರದ ದಾಳಿ ನಡೆಸಿದ್ರೆ ನಾವು ಸುಮ್ಮನಿರಲ್ಲ ಅಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಟ್ವೀಟ್ ಕುರಿತಾಗಿ ಮಾತಾಡೋದಾದ್ರೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಏನಂದ್ರೆ ಈಗಾಗಲೇ ನಾವು ಬೆಳಗ್ಗೆ ಕೂಡ ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಮಾತಾಡ್ತಾ ಇದ್ವು. ಏನು ಇರಾನ್ ಬಹುಶಃ ಇದಕ್ಕೆ ಏನು ಇವಾಗ ಅಮೆರಿಕ ದಾಳಿಯನ್ನ ನಡೆಸಿದೆ, ಆ ದಾಳಿಗೆ ಪ್ರತ್ಯುತ್ತರವನ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅದರ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಏನಾದ್ರೂ ಒಂದು ವೇಳೆ ಇರಾನ್ ಏನಾದ್ರೂ ಮತ್ತೆ ಯುದ್ಧವನ್ನ ಮಾಡೋದು ಅಥವಾ ಏನಾದ್ರೂ ಇದಕ್ಕೆ ಸಂಘರ್ಷಕ್ಕೆ ಮತ್ತೊಂದು ರೀತಿಯಾದಂತಹ ಪ್ರತಿದಾಳಿಯನ್ನ ಮಾಡುತ್ತೆ ಆದ್ರೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮುಖಾಂತರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವ್ರ ಟ್ವೀಟ್ ಅನ್ನ ನಾವು ಹೇಳೋದಾದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟ್ ಸಾರಾಂಶ ಏನಪ್ಪಾ ಅಂದ್ರೆ, ಎನಿ ರಿಟಾಲಿಯೇಷನ್ ಬೈ ಇರಾನ್ ಅಗೇನ್ಸ್ಟ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ಬಿ ಮೆಟ್ ವಿತ್ ಫೋರ್ಸ್ ಫಾರ್ ಗ್ರೇಟರ್ ದೆನ್ ವಾಟ್ ವಾಸ್ ವಿಟ್ನೆಸ್ಡ್ ಟು ನೈಟ್ ಅಂತಂದ್ರೆ ಏನು ನೈಟ್ ಏನು ಸಾಕ್ಷಿ ಆಗಿದೆ, ಏನು ಒಂದ್ ರೀತಿಯಾದಂತಹ 3 ತಾಣಗಳ ಮೇಲೆ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಿದೀವೋ ಅದಕ್ಕಿಂತ ಹೆಚ್ಚಿನ ದಾಳಿಯನ್ನ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಇದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹೀಗಾಗಿ ನೋಡ್ಬೇಕು, ಈಗ ಬಹುಶಃ ಏನು ಇರಾನು ಈಗ ಹೇಳಿದೆ, ಏನು ಇರಾನ್ ಒಬ್ಬ ವಿದೇಶಾಂಗ ಅವರು ಕೂಡ ಒಂದು ಟ್ವೀಟ್ ಮುಖಾಂತರ ಹೇಳಿದ್ದಾರೆ, ನಾವು ಇದಕ್ಕೆ ಪ್ರತೀಕಾರವನ್ನ ತೀರ್ಸ್ಕೊಂತೀವಿ, ಮತ್ತೆ ಇದನ್ನೇನು ರಾಜತಾಂತ್ರಿಕವಾಗಿ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ಬೇಕು, ಆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಬಹುಶಃ ಇದು ಮತ್ತಷ್ಟು ತಾರಕಕ್ಕೆ ಹೋಗುವಂತಹ ಒಂದು ಎಲ್ಲಾ ರೀತಿಯಾದಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಮತ್ತೆ ಪ್ರತಿ ದಾಳಿಗೆ ಮತ್ತೆ ದಾಳಿಯನ್ನ ನಡೆಸಲಿಕ್ಕೆ ಈಗೇನು ಪೋರ್ಡನ್ ಆಗಿರ್ಬೋದು ಮತ್ತೆ ಇಸ್ಫಹಾನ್ ಮೇಲೆ ಏನ್ ದಾಳಿಯನ್ನ ನಡೆಸಿದಾರೋ ಅದರ ಹೊರತಾಗಿನೂ ಕೂಡ ಇನ್ನೊಂದಷ್ಟು ದಾಳಿಯನ್ನ ಮಾಡುವಂತಹ ಚಾನ್ಸಸ್ ಕೂಡ ಇರಾನ್ ಕಡೆಯಿಂದಲೂ ಇದೆ. ಹೀಗೆ ಎರಡೂ ದೇಶಗಳು ಮತ್ತಷ್ಟು ಈ ಒಂದು ಟ್ವೀಟ್ ಅನ್ನ ಮಾಡೋದರ ಮುಖಾಂತರವಾಗಿ ತಮ್ಮ ಒಂದು ನಿಲುವನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇರಾನು ಕೂಡ ಯಾವ ರೀತಿಯಾದಂತಹ ಒಂದು ಪ್ರತೀಕಾರವನ್ನ ತೀರ್ಸ್ಕೊಳುತ್ತೆ ಅಥವಾ ಇದಕ್ಕೇನಾದ್ರು ಮತ್ತೆ ಅವ್ರದ್ದು ಏನ್ ಪ್ಲಾನಿಂಗ್ ಇದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಿಂಚನ. ಎಸ್ ಅನಂತ್, ಇನ್ನು ಇಲ್ಲಿ ಗಮನಿಸೋದಾದ್ರೆ ನಿನ್ನೆ ತಡರಾತ್ರಿ ಈ ಅಮೆರಿಕ ಸೇನೆ ಇರಾನಿನ ಅಣುಸ್ಥಾವರಗಳ ಮೇಲೆ, ಪರಮಾಣು ಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಸ್ಪೆಷಲ್ ಆಗಿ B2 ಬಾಂಬರ್ಗಳನ್ನ ಬಳಸಿ ದಾಳಿಯನ್ನ ಮಾಡಿರುವಂಥದ್ದು. ಬಂಕರ್ ಬಸ್ಟರ್ ಬಾಂಬರ್ಗಳನ್ನ ಬಳಸಿ ದಾಳಿಯನ್ನ ಮಾಡಿದೆ. ಈ B2 ಬಾಂಬರ್ಗಳ ವಿಶೇಷತೆಯ ಬಗ್ಗೆ ನೋಡೋದಾದ್ರೆ ಸಿಂಚನ, ಏನು ಈ B2 ಬಾಂಬರ್ ಅಂದ್ರೆ ಅತ್ಯಾಧುನಿಕವಾಗಿ ಅಮೆರಿಕದಿಂದ ತಯಾರಾಗಿರುವಂತಹ ಒಂದು ಕ್ಷಿಪಣಿ ಅಂತಲೇ ಹೇಳ್ಬೋದು. ಅದು ಒಂದು ಯಾವುದೇ ರೀತಿಯಾದಂತಹ ಪ್ರತಿ ದಾಳಿಯನ್ನ ಮಾಡುವಂತ ಯಾವುದೇ ದೇಶ ಆಗಿರ್ಬೋದು ಅಥವಾ ಯಾವುದೇ ವೆಪನ್ಸ್, ಡ್ರೋನ್ ಅಥವಾ ಇನ್ನಿತರ ಮಿಸೈಲ್ಸ್ ಏನಿದಾವಲ್ಲ ಅದು ಯಾವುದಕ್ಕೂ ಕೂಡ ಅದು ಅದರ ಹೊಡೆತವನ್ನ ತಡ್ಕೊಳ್ಳುವಂತಹ ಶಕ್ತಿ ಇರುವಂತದ್ದು B2. ಅದು ಏನೋ 2400 ಪೌಂಡ್ ವೆಯ್ಟ್ ಅನ್ನ ತಗೊಂಡು ಒಂದು ಬಾರಿಗೆ ಸುಮಾರು 93ಕ್ಕೂ ಹೆಚ್ಚು ಬಾಂಬರ್ ಗಳನ್ನ ಅದರಲ್ಲಿ ಸಾಗಿಸಬಹುದಂತಹ ಆಗಿರುವಂತಹ ಒಂದು ಅದು B2 ಬಾಂಬರ್. ಮತ್ತೆ ನಿರ್ದಿಷ್ಟವಾಗಿರುವಂತಹ ಒಂದು ಗುರಿಯನ್ನ ತಲುಪುವಂಥದ್ದು. ಸುಮಾರು 11,000 ಕಿಲೋಮೀಟರ್ ಅದರ ಒಂದು ವ್ಯಾಪ್ತಿ ಇರುತ್ತೆ. ಅಂದ್ರೆ ಆ ಒಂದು ಕ್ಷಿಪಣಿಯನ್ನ ಇಂಥ ಕಡೆ ಇವಾಗ ಫಾರ್ ಎಕ್ಸಾಂಪಲ್ ಅಮೆರಿಕ ನಿನ್ನೆ ನೈಟ್ ಮಾಡಿದಂತಹ ದಾಳಿನಲ್ಲಿ ಅವರು 3 ತಾಣಗಳಿಗೆ ಆ ಒಂದು B2 ಮಿಸೈಲ್ ಮುಖಾಂತರವಾಗಿ ಬಾಂಬ್ಗಳನ್ನ ಅಲ್ಲಿ ಡ್ರಾಪ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಈ ಒಂದು ಇಸ್ಫಹಾನ್ ಮೇಲೆ ಹೆಚ್ಚಿನ ದಾಳಿಯನ್ನ ಪರಮಾಣು ಈ ಒಂದು ಬಾಂಬನ್ನ ಹಾಕಿ ದಾಳಿ ಮಾಡಿರುವಂತದ್ದು.
ಅಂತಹ ಒಂದು ದಾಳಿಗೆ ಯಾವುದೇ ಅವರ ಒಂದು ಏನು ಇರಾನ್ನ ಒಂದು ಡ್ರೋನ್ ಆಗಿರೋದು ಮತ್ತೊಂದಾಗಿರೋದು ಯಾವುದು ಕೂಡ ಅದಕ್ಕೆ ಅಡ್ಡಿಯನ್ನು ಮಾಡಕ್ಕಾಗಿಲ್ಲ. ಅಂದ್ರೆ ಅದು ಮಾಡಿರೋನು ಕೂಡ ಏನು ಆಗೋದು ಇಲ್ಲ. ಆ ತರ ಒಂದು ಅತ್ಯಾಧುನಿಕವಾಗಿರುವಂತಹ ವೆಪನ್ ಅಮೆರಿಕದ ಬತ್ತಳಿಕೆನಲ್ಲಿ ಇದೆ. ಆ ಮುಖಾಂತರವಾಗಿನೇ ಕೂಡ ಅಮೆರಿಕ ಈಗ ದೇಶ ಡೊನಾಲ್ಡ್ ಟ್ರಂಪ್ ಅವರು ವಾರ್ನ್ ಮಾಡಿರೋದು ಅದೇ ಉದ್ದೇಶಕ್ಕೋಸ್ಕರನೇ ಕೂಡ. ಅಂದ್ರೆ ನೀವು ಏನೆಲ್ಲ ಅತ್ಯಾಧುನಿಕ ಇದನ್ನ ಏನು ವೆಪನ್ಸ್ ಅನ್ನ ಬಳಸಿದ್ರು ಕೂಡ ಅದಕ್ಕೆ ನಾವು ಅದನ್ನ ಹೊರಡುದುಳಿಸುವಂತಹ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿದ್ದಾರೆ. ಸಹಜವಾಗಿನೇ ಅಮೆರಿಕದಲ್ಲಿ ಯುದ್ಧೋಪಕರಣಗಳನ್ನ ನೋಡಿದಾಗ ಅಮೆರಿಕದ ದೇಶದಲ್ಲಿ ಸಾಕಷ್ಟು ಅತ್ಯಾಧುನಿಕವಾಗಿರುವಂತಹ ಈ ಒಂದು ಮಿಸೈಲ್ಸ್ ಗಳನ್ನ ಕಂಡುಹಿಡಿದಿರುವಂತದ್ದನ್ನು ನಾವು ಕಾಣಬಹುದು. ಹಾಗಾಗಿ ಅವರು ಕೂಡ ಅದನ್ನೇ ಹೇಳಿರುವಂತದ್ದು. ಈ B2 ಮತ್ತೆ ಬಂಕರ್ಗಳಲ್ಲೂ ಕೂಡ ಬಂಕರ್ನೇ ಬರ್ಸ್ಟ್ ಮಾಡುವಂತಹ ಒಂದು ತಾಕತ್ತು ಆ ಒಂದು ಮಿಸೈಲ್ಗಿದೆ. ಬಂಕರ್ 200 ಅಡಿ ಆಳದಲ್ಲಿದ್ರು ಕೂಡ ಅಲ್ಲಿ ಹೋಗಿ ಗುರಿಯನ್ನ ಅಂದ್ರೆ ಯಾವುದೇ ಒಂದು ಆ ಕಡೆ ಈ ಕಡೆ ಸ್ವಲ್ಪನೂ ಕೂಡ ವ್ಯತ್ಯಾಸ ಆಗಲ್ಲ. ಈಗ ಇಂತಿಷ್ಟೇ ಒಂದು ಗುರಿಯನ್ನ ತಲುಪಿ ಅಲ್ಲೇ ಹೊಡಿಬೇಕು ಅಂತಂದ್ರೆ ಅದಕ್ಕೆ ಹೋಗಿ ಅದು ಹೊಡೆಯುವಂತಹ ತಾಕತ್ತು ಆ B2 ಮಿಸೈಲ್ಗೆ ಇರುವಂತದ್ದು. ಹೀಗಾಗಿ ಇರಾನ್ ನಲ್ಲಿ ಒಂದು ರೀತಿ ತಲ್ಲಣ ಉಂಟಾಗಿದೆ. ಏನು ಈ ಒಂದು ಏನು ಸುಪ್ರೀಂ ಲೀಡರ್ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಕೂಡ ಇದಕ್ಕೆ ಎದುರಿ ಹೋಗಿದ್ದಾರೆ ಅಂತ ಒಂದು ದಾಳಿಯನ್ನ ಅಮೆರಿಕ ಮಾಡಿದೆ. ಅಮೆರಿಕ ಮಾಡಿರುವ ದಾಳಿಯನ್ನ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಮಾಡಕ್ಕಾಗಲ್ಲ ಅಂತ ಒಂದು ನಿಖರವಾದಂತ ದಾಳಿಯನ್ನ ಅಮೆರಿಕ ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಇಸ್ರೇಲ್ನ ಬೆಂಜಮಿನ್ ನೇತಾನ್ಯಾಹು ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಒಂದು ಶಕ್ತಿ ತಾಕತ್ತು ಏನನ್ನೋದನ್ನ ಈ ಮುಖಾಂತರವಾಗಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಯುನೈಟೆಡ್ ಸ್ಟೇಟ್ಗೂ ಕೂಡ ಅವರು ಆಭಾರಿಯಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸಿಂಚನ. ಎಸ್ ಅನಂತ್, ಇನ್ನು ಇಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಈ 3 ಪರಮಾಣು ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಯಾಕೆ ಕಾರಣ ಅಂತ, ಈ 3 ಸ್ಥಳಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅಂತ? ಅಂದ್ರೆ ಈಗೇನು ಫೋರ್ಡಾನ್, ನಟಂಜ್ ಮತ್ತೆ ಅದ್ರ ಜೊತೆಗೆ ಏನು ಇಸ್ಫಹಾನ್ ಆಗಿರ್ಬೋದು, ಈ 3 ಕೂಡ ಪ್ರಬಲವಾಗಿರುವಂತಹ ಪರಮಾಣು ತಾಣಗಳು. ಯಾವ್ದು ಇರಾನ್ ಪರಮಾಣು ತಾಣಗಳು. ಅಲ್ಲಿ ಹೆಚ್ಚಿನ ಒಂದು ಏನು ಅವರು ಆಕ್ಟಿವಿಟೀಸ್ ಮಾಡ್ತಿದ್ದಂಥದ್ದು. ಬಹುಶಃ ಅವರು ಸ್ವಲ್ಪ ಅಲ್ಲಿ ಏನು ತಮ್ಮ ಯುರೇನಿಯಂ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಾರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ. ಆದ್ರೆ ಆ ಹಾನಿ ಆಗಿದೆಯಲ್ಲ ಅದನ್ನು ಮಾತ್ರ ಮತ್ತೆ ಅವರು ಏನು ರಿಹಬಿಲಿಟೇಷನ್ ಮಾಡುವಂತದ್ದು ತುಂಬಾ ಕಷ್ಟ. ಈಗ ಒಂದೊಂದಾಗಿನೇ ನಾಶ. ಈಗ ಆಲ್ರೆಡಿ ಏನು ಈ ಹಿಂದೆ ಕಂಪ್ಲೀಟ್ ಆಗಿ ಏನು ಟೆಹರಾನ್ ಭಾಗ ಬಂದ್ಬಿಟ್ಟು ಅದನ್ನ ಇಸ್ರೇಲ್ ಹೊಡೆದುರುಳಿಸಿತ್ತು. ಈಗ ಸುಮಾರು 450ಕ್ಕೂ ಈ ಒಂದು ದಾಳಿ ಸ್ಟಾರ್ಟ್ ಆದ್ಮೇಲೆ 450ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ 1000ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ ಇಸ್ರೇಲ್ ನಲ್ಲಿ. ಈ ಒಂದು 3 ನೆಲೆಗಳು ಟೆಹರಾನ್ ಆಗಿರ್ಬೋದು ಮತ್ತೆ ಈಗೇನು ಅಮೆರಿಕ ಗುರಿ ಮಾಡಿರುತ್ತೆ ನೀವು ಕೇಳಿದಂತದ್ದು ಏನು ನಟಾನ್ಸ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಈ ಒಂದು 3 ತಾಣಗಳಲ್ಲಿ ಹೆಚ್ಚಾಗಿ ಅವರು ದಾಳಿಗೆ ಅವು ವಾಯುನೆಲೆಯ ಬೇಸ್ ಆಗಿದ್ರಿಂದಾಗಿ ಅವುಗಳನ್ನ ಫಿಕ್ಸ್ ಮಾಡಿ ಹೊಡೆದಿದ್ದಾರೆ. ಅಂದ್ರೆ ಮತ್ತೆ ಇವರು ಈ ತರ ಆಕ್ಟಿವಿಟೀಸ್ ಅನ್ನ ಮಾಡಬಾರ್ದು, ಮತ್ತೆ ಎದ್ದೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗೇನಾದ್ರೂ ಮತ್ತೆ ಇರಾನ್ ಇಂತ ಒಂದು ಏನು ಸಂಘರ್ಷ ಪ್ರತ್ಯುತ್ತರ ಅಥವಾ ತನ್ನ ಒಂದು ಉಗ್ರ ಸಂಘಟನೆಗಳೇನವಲ್ಲ ಆ ಮುಖಾಂತರ, ಯಾಕೆಂದ್ರೆ ಉಗ್ರ ಸಂಘಟನೆಗಳು ಕೂಡ ಬೆಂಬಲಕ್ಕೆ ನಿಂತಿದೆ. ಅವ್ರು ಕೂಡ ಹೇಳಿದ್ರು, ಹಮಾಸ್ ಕೂಡ ಹೇಳಿತ್ತು, ನಾವು ಇರಾನ್ ಪರವಾಗಿ ನಿಂತು ನಾವು ಇಸ್ರೇಲ್ ಅನ್ನ ನಾವು ಸದೆ ಬಡಿತೀವಿ ಅಂತ ಹೇಳ್ಬಿಟ್ಟು. ಆ ನಿಟ್ಟಿನಲ್ಲಿ ಬಹುಶಃ ಆತರ ಆಗ್ಬಾರ್ದು ಅಂತ ಹೇಳಿ ಮಾಡಿದ್ರೆ ಮತ್ತೆ ಏನಾದ್ರೂ ಇರಾನ್ ಏನಾದ್ರೂ ಪ್ರತ್ಯುತ್ತರ ಕೊಡಕ್ ಹೋದ್ರೆ ಇನ್ನಿರುವಂತಹ ಅವರ ಒಂದು ಶಕ್ತಿಯನ್ನು ಎಲ್ಲೆಲ್ಲಿ ಕಟ್ ಮಾಡಕ್ಕಾಗುತ್ತೆ ಅದೆಲ್ಲವನ್ನು ಕೂಡ ಕಟ್ ಮಾಡುವಂತಹ ಪ್ರಯತ್ನವನ್ನ ಅಮೆರಿಕ, ಇಸ್ರೇಲ್ ಎರಡು ಕೂಡ ಮಾಡ್ತವೆ. ಸಿಂಚನ. ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.